ಎಲ್ಲ ಪಂಚಭೂತಗಳಲ್ಲಿಯೂ ಕೂಡ ತುಂಬ ಕೆಟ್ಟ ವಸ್ತುಗಳ ಮೇಲನಾಗಿ ಹೋಗಿದೆ. ಕಲಿಯುಗ ಬೆಳೆದಂತೆ ಪದಾರ್ಥಗಳಲ್ಲಿ ಅಶುದ್ಧಿ ಜಾಸ್ತಿ ಆಗುತ್ತೆ. ಆದರೆ ಕಲಿಯುಗ ಮುಗಿಯುವ ತನಕನೂ ಹಾಳಾಗದೇ ಇರುವ ಒಂದೇ ಒಂದು ವಸ್ತು, ಅದು ಕೃಷ್ಣನಾಮ. ಅದರಲ್ಲಿ ಯಾವತ್ತೂ ಕೂಡ ದೋಷ ಬರೋದೇ ಇಲ್ಲ. ಅಂಥ ನಾಮವನ್ನು ಹೇಳಿದರೆ ಕಲಿಯುಗದಲ್ಲಿ, ತ್ರೇತಾಯುಗದಲ್ಲಿ, ಕೃತಯುಗದಲ್ಲಿ ಕೃಷ್ಣ ಅಂದವರಿಗೆ 1000 ಬಾರಿ ಕೃಷ್ಣ ಅಂದವರಿಗೆ ಯಾವ ಪುಣ್ಯ ಇದೆ, ಕಲಿಯುಗದಲ್ಲಿ 1 ಬಾರಿ ಕೃಷ್ಣ ಅಂದವರಿಗೆ ಅಷ್ಟು ಪುಣ್ಯ ಇದೆಯಂತೆ. ಅಷ್ಟು ಅದ್ಭುತವಾದ ಎಲ್ಲ ಪುರಾಣಗಳ, ಶಾಸ್ತ್ರಗಳ, ವೇದಗಳ ಸಾರವನ್ನು ಹೊತ್ತುಕೊಂಡಿರುವ ನಾಮ ಕೃಷ್ಣನಾಮ ಅಂತ ಹೇಳಿದ್ದಾರೆ. ಹಾಗಾಗಿ ವ್ಯಾಸರಾಜರು ಒಂದು ಕಡೆ ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಹಗಲು ರಾತ್ರಿ ಎಲ್ಲ ಸಮಯದಲ್ಲೂ. ಕೆಲವರು ರೋಗ ಇದ್ದವರು 3 ಬಾರಿ ಮಾತ್ರೆ ತಿಂತಾರೆ. 3 ಬಾರಿ ಕೃಷ್ಣ ಅನ್ನಿ, ದೊಡ್ಡ ಮಾತ್ರೆ ಇದು ಸಮಾಜಕ್ಕೆ. ಏನಿದೆ ಆ ಕೃಷ್ಣ ಅನ್ನುವ ನಾಮದಲ್ಲಿ ನೋಡಿ. ಗರ್ಗಾ